ನಮಸ್ಕಾರ ಎಲ್ಲರಿಗೂ ಕೂಡ. ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಮತ್ತೆ ನಾನು ನಿಮ್ಮ ಮುಂದೆ ಇನ್ನೊಂದು ಅದ್ಭುತ ಪ್ರಯತ್ನದೊಂದಿಗೆ, ಅದ್ಭುತ ಒಂದು ಯೋಜನೆಯೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಒಂದು ಆಡಿಯೋವನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಕೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮುಂದೆ ಹಾಕುವಂಥ ಪ್ರತಿಯೊಂದು ವಿಷಯಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನೀವು ಇಮಿಡಿಯೇಟಾಗಿ ಅದನ್ನು ಕೇಳಿಸ್ಕೊಳ್ಬೋದು, ಅದರ ಬೆನಿಫಿಟ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಇವತ್ತು ಒಂದು ಅದ್ಭುತ ಯೋಜನೆ, ಎಲ್ರಿಗೂ ಕೂಡ ಅನುಕೂಲ ಆಗುವಂಥದ್ದು ಒಂದು ವಿಶೇಷ ಒಂದು ಯೋಜನೆಯೊಂದಿಗೆ ನಾನು ನಿಮ್ಮೊಂದಿಗಿದ್ದೀನಿ. ಇದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ, ಸಂಪೂರ್ಣ ಕೊನೆಯವರೆಗೂ ಕೇಳಿ, ಪ್ರತಿಯೊಬ್ಬರಿಗೂ ತಲುಪಿಸಿ. ಇವತ್ತು ಅದ್ಭುತವಾದ ಒಂದು ಪ್ಲ್ಯಾನ್ ಮತ್ತು ಯೋಜನೆ ಮೂಲಕ ನಾನು ನಿಮ್ಮ ಮುಂದೆ ಇದ್ದೇನೆ. ಎಷ್ಟೋ ಜನಕ್ಕೆ ಇವತ್ತು ಸರ್ಕಾರ ಆಗಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಲಿ, ಬೇರೆ ಬೇರೆ ವ್ಯವಸ್ಥೆಗಳು ಎಷ್ಟೊಂದು ಯೋಜನೆಗಳನ್ನು ಬಡವರಿಗಾಗಿ ಎಲ್ಲರಿಗೋಸ್ಕರ ಕೊಡ್ತಾ ಇದೆ. ಆದರೆ ಯಾವುದು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಲುಪುತ್ತಿಲ್ಲ. ನಾನು ತುಂಬ ಜನರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ದು ಹೀಗೂ ಇದೆಯಾ ಅಂತ ಕೇಳಿದಾಗ ನನಗನ್ನಿಸಿದ್ದು, ಹಾಗಾದರೆ ಇದನ್ನು ತುಂಬ ಜನಕ್ಕೆ ತಲುಪಿಸಬೇಕು. ತಲುಪಿಸೋದ್ರ ಮೂಲಕ ಅವರ ಒಂದು ಸಮಸ್ಯೆಗಳು ಕೂಡ ಸಾಲ್ವ್ ಆಗ್ಬೋದು, ಅವರು ಒಂದು ಒಳ್ಳೆ ರೀತಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ಬೋದು. ಹಾಗಾಗಿ ಒಂದು ಅದ್ಭುತ ಯೋಜನೆ. ಇದನ್ನು ಪ್ರತಿಯೊಬ್ಬರು ಕೂಡ ಎಂಡ್ವರೆಗೂ ಕೇಳಿ, ಇವತ್ತಿಂದಲೇ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದು ನಿಮ್ಗೆ ಅದ್ಭುತವಾದ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ. ಮುಂದೆ ಯಾರಿಗೋಸ್ಕರ ಕೈ ಚಾಚಿ ಕೂತ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಬದುಕನ್ನು ನೀವೇ ರೂಪಿಸ್ಕೊಳ್ಬೋದು. ಹಾಗಾಗಿ ಒಂದು ಅದ್ಭುತವಾದದನ್ನು ಮಿಸ್ ಮಾಡಬೇಡಿ, ಸಂಪೂರ್ಣವಾಗಿ ಕೇಳಿ ಆದಮೇಲೆ ನಿಮ್ಮ ಅಕ್ಕಪಕ್ಕ ನಿಮಗೆ ಕೇಳಿ ಆದ್ಮೇಲೆ ನಿಮ್ಗೆ ಅನಿಸುತ್ತೆ ನಿಮಗೆ ಇದನ್ನು ನಾನು ಶೇರ್ ಮಾಡಬೇಕು ಎಲ್ರಿಗೂ ಅಂತ. ಯಾಕೆಂದರೆ ನಾವು ಕಳ್ಕೊಳ್ಳೋದು ಏನೂ ಇಲ್ಲ, ಅವ್ರು ಪಡ್ಕೋತಾರೆ. ನೀವು ಪಡ್ಕೊಂಡಾಗ ಅವರು ಕೂಡ ಪಡ್ಕೊಳ್ತಾರೆ. ಹಾಗಾಗಿ ಒಂದು 4 ಜನ ನಮ್ಮಿಂದ ಉದ್ಧಾರ ಆದರೆ ಮೋಸ್ಟ್ಲಿ ಎಲ್ಲ ಸಮಾಜ ಇನ್ನೂ ಚೆನ್ನಾಗಾಗತ್ತೆ ಅಂತ ಹೇಳ್ತಾ, ಇವತ್ತಿನ ಒಂದು ಸ್ಕೀಮ್, ಇವತ್ತಿನ ಒಂದು ಆಡಿಯೋದಲ್ಲಿ ನಾನು ಇನ್ನೊಂದು ವಿಶೇಷವನ್ನು ನಿಮ್ಗೆ ಹೇಳಕ್ಕೆ ಹೊರಟಿದ್ದೀನಿ. PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಎಲ್ರಿಗೂ ಗೊತ್ತಿಲ್ಲ. 100ಕ್ಕೆ 90% ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಒಂದು 10% ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಅನ್ಕೋತೀನಿ. PPF ಅಂದರೆ ಏನಿದು? ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲೂ ಕೂಡ ಇದನ್ನು ಮಾಡ್ತಾರೆ. ಬಟ್ ನಾನಿಲ್ಲಿ ನಿಮ್ಮನ್ನು ಮಾಡಿ ಅಂತ ಹೇಳೋದು ಪೋಸ್ಟ್ ಆಫೀಸ್ನಲ್ಲಿ. ಪೋಸ್ಟ್ ಆಫೀಸ್ನಲ್ಲಿ PPFಗಳನ್ನು ಮಾಡಿ ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಪೋಸ್ಟ್ ಆಫೀಸಲ್ಲಿ ಬೇರೆದಕ್ಕೆ ಕಂಪೇರ್ ಮಾಡಿದರೆ ಇಂಟ್ರೆಸ್ಟ್ಗಳು ಜಾಸ್ತಿ ಇರುತ್ತೆ ಮತ್ತು ಮೋರ್ ಸೆಕ್ಯೂರ್. ಯಾಕೆಂದರೆ ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಲಿಕ್ಕೋಸ್ಕರ, ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಆಗಲಿಕ್ಕೋಸ್ಕರ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಲಿಕ್ಕೋಸ್ಕರ, ಪೋಸ್ಟ್ ಆಫೀಸ್ ಸೆಕ್ಯೂರ್ ಆಗಿರಲಿಕ್ಕೋಸ್ಕರ, ಸರ್ಕಾರದ ಅಧೀನದಲ್ಲಿ ಬರಲಿಕ್ಕೋಸ್ಕರ ಇದು ನಮಗೆ ತುಂಬ ಸೇಫ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾನು ರೆಕಮೆಂಡ್ ಮಾಡೋದು ಪೋಸ್ಟ್ ಆಫೀಸ್ನಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗಾದರೆ ಇದು PPF ಅಂದರೆ ಏನು? ಹಾಗಾದರೆ ಇದರಿಂದ ಏನು ಬೆನಿಫಿಟ್ ಇದೆ? ನೀವು ಹೇಳಿದಿರಿ ಏನೇನೋ ಬೆನಿಫಿಟ್ ಸಿಗುತ್ತೆ, ತಂಬನೇರಲ್ಲಿ ಹಾಕಿದ್ದೀರಿ, 1,000 ರೂಪಾಯಿ ಹಾಕಿದರೆ 3 ಲಕ್ಷಕ್ಕೂ ಹೆಚ್ಚು ದುಡ್ಡನ್ನು ಸಂಪಾದಿಸ್ಬೋದು. 5,000 ಹಾಕಿದರೆ 15-20 ಲಕ್ಷ ಸಂಪಾದನೆ ಮಾಡ್ಬೋದು. ಹೇಗೆ ಅಂತ ನಾನು ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನ್ನನ್ನು ಮೆಸೇಜ್ ಮಾಡ್ಬೋದು, ಅದರಲ್ಲೇ ಚಾಟ್ ಮಾಡ್ಬೋದು, ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಹೇಳೋದಂದರೆ, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದಿಷ್ಟು ಜನ. ಅವರಿಗೆ EPF ಅಂತ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಅಲ್ಲೋ ಪ್ರಾವಿಡೆಂಟ್ ಫಂಡ್ ಅಂತ ಸಿಗುತ್ತೆ, EPF ಅಂತ ಸಿಗುತ್ತೆ. ಪ್ರತಿ ತಿಂಗಳು ಕೂಡ ಅವ್ರ ಸಂಬಳದಲ್ಲಿ ಇಂತಿಷ್ಟು ಕಟ್ ಆಗುತ್ತೆ, ಕಂಪನಿ ಇಂತಿಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾಗಿ ಅವರಿಗೆ ರಿಟೈರ್ಡ್ ಆಗುವಾಗಲೋ ಇಲ್ಲ ಕಂಪನಿ ಬಿಟ್ಟು ಬರುವಾಗಲೋ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಬೆನಿಫಿಟ್ಗಳು ಜಾಸ್ತಿ ಇರುತ್ತೆ. ಜೊತೆಗೆ ESI ಅಂತ ಕಾನ್ಸೆಪ್ಟ್ ಕೂಡ, ESI ಕಾನ್ಸೆಪ್ಟ್ ಕೂಡ ಇದೆ. ಹೇಗೆ ಅಂದರೆ ಮೆಡಿಕಲ್ಗೆ ಸಂಬಂಧಪಟ್ಟ ಏನು ವಿಶೇಷ ಆ ಥರ ಏನಾದರೂ ಎಮರ್ಜೆನ್ಸಿ ಇದ್ದರೆ ESI ಕೂಡ ಅವರಿಗೆ ಅವಕಾಶ ಸಿಗುತ್ತೆ. ಹಾಗಾದರೆ ಕೆಲಸ ಕಂಪನಿಗಳಿಗೆ ಹೋಗದಿರೋರು ಬಾಕಿದವರಿಗೆಲ್ಲ ಏನು ಹಾಗಾದರೆ ಯಾವ ರೀತಿ ಹಾಗಾದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಹೂ ಮಾರುವವರು ಇರ್ತಾರೆ, ಹಣ್ಣು ಮಾರುವವರು ಇರ್ತಾರೆ, ತರಕಾರಿ ಮಾರುವವರು ಇರ್ತಾರೆ, ದಿನಗೂಲಿ ಕಾರ್ಮಿಕರು ಇರ್ತಾರೆ, ಬಡವರು ಇರ್ತಾರೆ, ತುಂಬ ಜನ ಆಟೋ ಓಡಿಸುವವರು ಇರ್ತಾರೆ, ವೆಹಿಕಲ್ಗಳನ್ನು ರನ್ ಮಾಡುವವರು ಇರ್ತಾರೆ, ಬೇರೆ ಬೇರೆ ವ್ಯವಸ್ಥೆಗಳಿದೆ, ಹೋಟೆಲ್ ಇರ್ಬೋದು, ಬೇಕರಿ, ಬೇರೆ ಬೇರೆ ವ್ಯವಸ್ಥೆಗಳು ಬದುಕಿರುವವರಿಗೆ ಹಾಗಾದರೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಅಂತ ಬಂದರೆ, ಸೆಂಟ್ರಲ್ ಗೌರ್ಮೆಂಟ್ ಜಾರಿಗೆ ತಂದಂಥ ಒಂದು ಅದ್ಭುತ ಸ್ಕೀಮ್ ಬಂದುಬಿಟ್ಟು PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದರಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ. ನೀವೇನು ಹಾಕ್ತೀರಿ ಅದಕ್ಕಿಂತ ಜಾಸ್ತಿ ನಿಮಗೆ ಡಬಲ್ ಸಿಗುತ್ತೆ. ಇದು ಹೇಗೆ ಸಿಗುತ್ತೆ ನಾನು ಹೇಳ್ತಾ ಹೋಗ್ತೀನಿ. ಕಷ್ಟ ಕಾಲಕ್ಕೆ ಸಹಾಯ ಆಗಲಿ ಅಂತ ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳಲ್ಲಿ PPF ಒಂದು ಅದ್ಭುತ ಪವರ್ಫುಲ್ ಯೋಜನೆ. ಖಂಡಿತ
ನಿಮಗೆ ಎಲ್ಲರಿಗೂ ನಮ್ಮ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ, ಅದ್ರ ಮಟ್ಟಿಗೆ ಡೌಟೇ ಇಲ್ಲ. ಹಾಗಾಗಿ ಒಂದು ಅದ್ಭುತ ಸ್ಕೀಮ್. ಇದು ಹೆಂಗೆ ರನ್ ಆಗುತ್ತೆ ಹಾಗಾದರೆ ಅಂತಂದರೆ, ಇದರ ಲಾಭವನ್ನು ಲಕ್ಷಾಂತರ ರೂಪಾಯಿ ಸಂಬಳ ಪಡೆದುಕೊಳ್ಳೋರು ಪಡ್ಕೋತಾ ಇದ್ದಾರೆ. ನೀವು ನಂಬುತ್ತೀರೋ ಬಿಡ್ತೀರಿ, ಯಾಕಂದರೆ ಅವೇರ್ನೆಸ್ ಇಲ್ಲ, ಅದು ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವುಗಳು ಇರುವುದಿಲ್ಲ. ಹಾಗಾಗಿ ನಾವು ಅಲ್ಲಿ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ತುಂಬ ಅವಕಾಶಗಳಿದೆ, ಬಟ್ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರೆಲ್ಲ ಈ ಸ್ಕೀಮ್ಗಳನ್ನು ಮಾಡ್ಕೋತಾರೆ, ಉಪಯೋಗಗಳನ್ನು ಪಡ್ಕೊಳ್ತಾರೆ. ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಅದೇ ತುಂಬ ಜನ ಬಡವರಿಗೆ, ಕೆಲಸಗಾರರಿಗೆ ಇದರ ಬಗ್ಗೆ ಅವೇರ್ನೆಸ್ ಇಲ್ಲ, ಗೊತ್ತಿಲ್ಲ. ಹಾಗಾಗಿ ಇದನ್ನು ಅವರು ಪಡ್ಕೊಂಡ್ರೆ ಅವ್ರು ಹೆಂಗೆ ಬದುಕು ಚೇಂಜ್ ಆಗುತ್ತೆ, ಅವ್ರಿಗೆ ಏನು ಲಾಭಗಳು ಸಿಗತ್ತಂತ ಬಂದರೆ, ಇದು ನಾನು ಹೇಳಿದ್ನಲ್ಲ, ಇದು ಹೇಗೆ ಕೆಲಸ ಮಾಡುತ್ತಂದರೆ, ಇದಕ್ಕೆ 15 ವರ್ಷಗಳ ಲಾಕಿಂಗ್ ಪೀರಿಯಡ್ ಅಂತ ಇದೆ. ಕೇಳಿಸ್ಕೋತಾ ಇದ್ದೀನಿ ಅಂದ್ಕೊಂಡಿದ್ದೀನಿ. 15 ವರ್ಷಗಳ ಲಾಕಿಂಗ್ ಪೀರಿಯಡ್ ಇದೆ. ನೀವು ಇದನ್ನು ಸ್ಟಾರ್ಟ್ ಮಾಡಿದ ಮೇಲೆ 15 ಇಯರ್ಸ್ ಲಾಕಿಂಗ್ ಪೀರಿಯಡ್ ಇದೆ. ಇದು ಬಹಳ ಒಳ್ಳೆಯದು. ಯಾಕೆಂದರೆ ನೀವು ಬ್ಯಾಂಕ್ಗಳಲ್ಲಿ ಒಂದು 5,000 10,000 ದುಡ್ಡಿದೆ ಅಂತ ಇಟ್ಬಿಟ್ಟು ಬರ್ತೀರಿ. ಇಟ್ಬಿಟ್ಟು ಬಂದಾಗ ಎಮರ್ಜೆನ್ಸಿ ಬರುತ್ತೆ, ನಿಮಗೆ ಅರ್ಜೆಂಟ್ ಇರುತ್ತೆ, ಅಲ್ಲಿ ಸಾಲ ಕಟ್ಟಬೇಕು, ಇಲ್ಲಿ ಸಾಲ ಕಟ್ಟಬೇಕು, ಅದು ಲೋನ್ ಕಟ್ಟಬೇಕು, ಇಲ್ಲ ಏನೋ ಒಂದು ಸಮಥಿಂಗ್ ಮೆಡಿಕಲ್ ಇಶ್ಯೂಸ್ ಏನೋ ಇರ್ಬೋದು, ಹೋಗಿ ತಗೊಂಡ್ಬರ್ತೀನಿ ಅಂತ ಹೋಗ್ತೀರಿ. ಅದೇನೋ ಪ್ರಯೋಜನ ಬರೋದಿಲ್ಲ. ನಿಮ್ಮ ಕಷ್ಟ ಕಾಲಕ್ಕೆ ತೀರಾ ಅಗತ್ಯ ಟೈಮ್ ನಿಮ್ಗೆ ಅದು ಉಪಯೋಗಕ್ಕೆ ಬರೋದಿಲ್ಲ, ನೀವು ಅದು ತೆಗೆದುಬಿಡ್ತೀರಿ. ಬಟ್ ಇಲ್ಲಿ ಹಾಗಲ್ಲ. ನೀವು ಒಮ್ಮೆ ಹಾಕಿದ ಮೇಲೆ ಹೇಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಆ 15 ವರ್ಷ ಲಾಕಿಂಗ್ ಪೀರಿಯಡ್ ಅಂತ ಇರುತ್ತೆ. ನೀವು 15 ವರ್ಷದವರೆಗೂ ಕಂಪ್ಲೀಟ್ ಹಣವನ್ನು ತೆಗೆಯೋದಕ್ಕೆ ಆಗೋದಿಲ್ಲ. ಹೇಗೆ ವರ್ಕ್ ಆಗುತ್ತೆ ಹಾಗಾದರೆ ಇದು? ಪ್ರತಿ ತಿಂಗಳು ನಿಮ್ಮ ಕೈಯಲ್ಲಿ ಇದ್ದಷ್ಟು ಹಾಕಿ. ಇಷ್ಟೇ ಹಾಕಬೇಕು ಅಂತ ಹೇಳೋದಿಲ್ಲ, ಪ್ರತಿ ತಿಂಗಳು ಇದ್ದಷ್ಟು. ನಾನು ಹೇಳ್ತೀನಿ, ನೀವು ಸಂಬಳ ತಗೊಳ್ಳೋರು ಇರ್ಬೋದು, ಅಥವಾ ಏನೋ ಬಿಸ್ನೆಸ್ ಮಾಡೋರು ಇರ್ಬೋದು, ಅಥವಾ ಏನೋ ಒಂದು ಚಿಕ್ಕ ಚಿಕ್ಕ ಪುಟ್ಟ ವ್ಯಾಪಾರಗಳನ್ನು ಮಾಡೋರು ಇರ್ಬೋದು. ನಿಮ್ಮ ತಿಂಗಳದೆಲ್ಲ ಖರ್ಚು ಹೋಗ್ಬಿಟ್ಟು ಎಲ್ಲೋ ನಿಮ್ಮ ಕೈಲಿ 1,000 ರೂಪಾಯಿ ಉಳಿತು ಅಂತ ಇಟ್ಕೊಳ್ಳಿ. ಇಲ್ಲ ಒಂದು 2 ಉಳಿತು, 3,000 ಉಳಿತು, 4,000, 5,000. ಉಳಿದ ದುಡ್ಡನ್ನು ಖರ್ಚು ಮಾಡೋದಕ್ಕಿಂತ ಅಥವಾ ಎಲ್ಲೋ ವೇಸ್ಟ್ ಮಾಡೋದಕ್ಕಿಂತ, ಇಲ್ಲ ಆ ದುಡ್ಡು ಇಲ್ಲಂದ್ರೂ ಕೂಡ ನೀವು ನಿಮ್ಮ ಕಮಿಟ್ಮೆಂಟನ್ನು ಪೂರೈಸ್ಕೊಳ್ಬಹುದು. ಇದ್ದಾಗ ಮಾತ್ರ ಖರ್ಚು ಮಾಡೋಕ್ಕೆ ಹೋಗ್ತೀವಿ ನಾವು. ಆ ಒಂದು ಕಾನ್ಸೆಪ್ಟಿಗೆ ಇದರಲ್ಲಿ ಮಿನಿಮಮ್ 500 ರೂಪಾಯಿ ಪ್ರತಿ ತಿಂಗಳು ಹಾಕಬೇಕು. ಅರ್ಥ ಆಗ್ತಿದೆ ಅನ್ಕೋತೀನಿ. ಮಿನಿಮಮ್ ನಿಮ್ಮ ಕಾಂಟ್ರಿಬ್ಯೂಷನ್ ಬಂದುಬಿಟ್ಟು 500 ರೂಪಾಯಿ, 500 ರುಪೀಸ್ ನೀವು ಹಾಕಬೇಕು ಪೋಸ್ಟ್ ಆಫೀಸ್ನಲ್ಲಿ ಪ್ರತಿ ತಿಂಗಳು ಕೂಡ. 500 ರುಪೀಸ್ ಪ್ರತಿ ತಿಂಗಳೇ ಹಾಕಬೇಕಾ ಸರ್? ಇಲ್ಲ. ಮ್ಯಾಕ್ಸಿಮಮ್ ಎಷ್ಟು ಹಾಕಬಹುದು? 1 ವರ್ಷಕ್ಕೆ 1,50,000 ಮಾತ್ರ. ನಿಮ್ಮಲ್ಲಿ ಎಷ್ಟೇ ಕೋಟಿ ದುಡ್ಡಿದ್ರೂ ಕೂಡ 1.5 ಲಕ್ಷಕ್ಕಿಂತ ಜಾಸ್ತಿ ನೀವು PPF ಅಲ್ಲಿ 1 ವರ್ಷಕ್ಕೆ ಹಾಕುವಾಗಿಲ್ಲ. ಯಾಕೆಂದರೆ ಸರ್ಕಾರ ಡಬಲ್ ಕೊಡುತ್ತೆ ನಿಮಗೆ. ಹಾಗಾಗಿ ಸರ್ಕಾರವು ಕೂಡ ಬಹಳ ಬುದ್ಧಿವಂತ. ಸೊ ಹಾಗಾಗಿ 1.5 ಲಕ್ಷ ಮಾತ್ರ ನೀವು 1 ವರ್ಷಕ್ಕೆ ಹಾಕ್ಬೋದು ಬಿಟ್ಟು. ಅದಕ್ಕಿಂತ ಬೇಕಾದರೆ ಒಂದೇ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ 1.5 ಲಕ್ಷ ಹಾಕಿಬಿಟ್ಟು ನೀವು ಮತ್ತೆ ಡಿಸೆಂಬರ್ಗೆ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲ ಪ್ರತಿ ತಿಂಗಳು ಕೂಡ ಹಾಕ್ಬೋದು. ಇಲ್ಲಾಂದರೆ ಪ್ರತಿ ತಿಂಗಳು 500 ರೂಪಾಯಿ ಹಾಕಿದರೂ ಕೂಡ ವರ್ಷಕ್ಕೆ ಎಷ್ಟಾಯಿತು ಅಲ್ವಾ? 6,000 ರೂಪಾಯಿ ಆಯಿತು ಅನ್ಕೋತೀನಿ. ಪ್ರತಿ ತಿಂಗಳು 500 ರೂಪಾಯಿ ಹಾಕಿದರೂ ಕೂಡ. ಆ ಕಾನ್ಸೆಪ್ಟಲ್ಲಿ ಮಿನಿಮಮ್ ಅಕೌಂಟ್ ಆಕ್ಟಿವ್ ಆಗೋದಕ್ಕೆ, ನಿಮ್ಮ ID ಆಕ್ಟಿವ್ ಆಗಿರೋದಕ್ಕೆ ಪ್ರತಿ ತಿಂಗಳು 500 ರೂಪಾಯಿ ಹಾಗೆ. ಇಲ್ಲ ವರ್ಷಕ್ಕೆ ಒಂದ್ಸರಿ 10,000 ರೂಪಾಯಿ ನಾನು ಹಾಕಲ್ಲ ಸರ್, ಹಾಕ್ಬೋದು. ವರ್ಷಕ್ಕೆ ಒಂದ್ಸರಿ 10,000 ರೂಪಾಯಿ ಹಾಕ್ತೀರಾ, ಅದನ್ನು ಕೂಡ ಹಾಕ್ಬೋದು. ಮಿನಿಮಮ್ 1.5 ಲಕ್ಷಕ್ಕಿಂತ ಕ್ರಾಸ್ ಆಗಲಿಕ್ಕಿಲ್ಲ. ತಿಂಗಳು ನಾನು ಹೇಳ್ತಾ ಇದ್ದೀನಲ್ಲ, 500 ರೂಪಾಯಿ ಇಲ್ಲ 1,000 ರೂಪಾಯಿ ನಿಮ್ಮ ಹತ್ರ ಇದೆ, ಅದನ್ನು ಹಾಕಿ. ಅದನ್ನು ವೇಸ್ಟ್ ಮಾಡಿ ಮನೇಲಿ ಇಟ್ಕೊಂಡು ಲಾಕ್ ಒಳಗಡೆ ಬ್ಯಾಗಲ್ಲಿ ಸೂಟ್ ಕೇಸಲ್ಲಿ ಇಟ್ಕೊಂಡು ಅದು ಇದನ್ನು ಮಾಡಿದರೆ ನಿಮ್ಗೆ ಲಾಭಗಳಿರೋದಿಲ್ಲ. ಅದನ್ನು ಅಲ್ಲಿ PPF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಆದಮೇಲೆ ಅವರು PPF ಮಾಡೋದ್ರ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ. ಮುಂದೆ ಏನು ಹಾಗಾದರೆ 1.5 ಲಕ್ಷವರೆಗೆ ಹಾಕ್ಬೋದು. ಇದಕ್ಕೆ 7.1% ಬಡ್ಡಿಯನ್ನು ಕೊಡುತ್ತೆ ಪೋಸ್ಟ್ ಆಫೀಸ್. ಎಷ್ಟು ಹೇಳಿ? 7.1% ಬಡ್ಡಿನ ಪ್ರತಿ ವರ್ಷ ಕೊಡ್ತಾ ಹೋಗುತ್ತೆ. 7.1% ಬಡ್ಡಿ ಜೊತೆಗೆ ಆ ಇಂಟ್ರೆಸ್ಟ್ ಮಾತ್ರ ಅಲ್ಲ, ವಿತ್ ಕಂಪೌಂಡ್ ಇಂಟ್ರೆಸ್ಟ್, ಚಕ್ರ ಬಡ್ಡಿ ಅಂತ ಹೇಳ್ತೀನಿ. ನಿಮಗೆಲ್ಲ ಗೊತ್ತು, ಚಕ್ರ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ ಬೆಳೀತಾನೆ ಹೋಗುತ್ತೆ ಚಕ್ರ ಬಡ್ಡಿ ಅನ್ನೋದು. 7.1% ಜೊತೆಗೆ ಇಂಟ್ರೆಸ್ಟ್ ಜೊತೆಗೆ ಚಕ್ರ ಬಡ್ಡಿಯನ್ನು ಕೊಡುತ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ದುಡ್ಡು ಜಾಸ್ತಿ ಆಗ್ತಾ ಹೋಗೋದು. ಹಾಗಾದರೆ ಇದು ಈ ಯೋಜನೆ ಲಾಭಗಳೇನು? ಹಾಗಾದರೆ ಲಾಭ ಏನಂದರೆ 1.5 ಲಕ್ಷ ಪ್ರತಿ ವರ್ಷಕ್ಕೆ ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕಿಲ್ಲ. ಅದೊಂದು ಲಾಭ ಇದೆ, ತುಂಬ ಹಾಕ್ಬೋದು ಅಂತ ಇಲ್ಲ. ಇನ್ನೊಂದು, ಇದಕ್ಕೆ ಟ್ಯಾಕ್ಸ್ ಪೇ ಮಾಡುವ ಅಗತ್ಯ ಇಲ್ಲ. ಕೆಲಸ ಮಾಡೋರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಎಕ್ಸಂಪ್ಷನ್ ಸಿಗುತ್ತೆ ಇದರಲ್ಲಿ. ಇದನ್ನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಾಗ ಇದನ್ನು ನೀವು ಪ್ರೂಫ್ ತೋರಿಸಿದರೆ ನೀವು ಟ್ಯಾಕ್ಸ್ ಪೇ ಮಾಡುವಾಗಿಲ್ಲ 1.5 ಲಕ್ಷದವರೆಗೂ ಕೂಡ ತೋರಿಸ್ಬೋದು. ಎಷ್ಟು ನೀವು 500 ರೂಪಾಯಿ 1,000 ಎಷ್ಟು ಹಾಕಿದ್ರು ಅದನ್ನು ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಇದನ್ನು ಕೊಡ್ಬೋದು. ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಇನ್ನೊಂದು, ವಿಡ್ರಾ ಮಾಡಿಕೊಳ್ಳುವಾಗಲೂ ಕೂಡ ನೀವು ಯಾವುದೇ ಟ್ಯಾಕ್ಸ್ ಕೊಡಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್, ನೀವೊಂದು 12 ಲಕ್ಷ ಆಗಿದೆ ನಿಮ್ದು ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಳ್ಳಿ, ನಿಮಗೊಂದು 24 ಲಕ್ಷ ಸಿಗ್ತಾ ಇದೆ, ಅದಕ್ಕೆ ಟ್ಯಾಕ್ಸ್ ನೀವು ಕಟ್ಟುವ ಹಾಗಿಲ್ಲ. ವಿಡ್ರಾ ಮಾಡ್ಕೊಳ್ಳುವಾಗಲೂ ಕೂಡ ಅದು ಹಾಗೆ ವಾಪಸ್ ಬರುತ್ತೆ. ಪ್ರತಿ ತಿಂಗಳು ಕೂಡ ಫಾರ್ ಎಕ್ಸಾಂಪಲ್ ಈಗ ಎಮರ್ಜೆನ್ಸಿ ಅಂತ ಒಂದು ಇಟ್ಟುಕೊಳ್ಳುವಂಥ ಹಣವನ್ನು ಇಲ್ಲಿ ಹಾಕಿದರೆ, ಇನ್ನೊಂದು ಈಗ ಫಾರ್ ಎಕ್ಸಾಂಪಲ್ ಇದನ್ನು ನನಗೀಗ ಎಮರ್ಜೆನ್ಸಿ ನಾನು ತಗೋಬಹುದು, ಈ ಹಣವನ್ನು ತಗೊಳ್ಳೋಕ್ಕಾಗೋದಿಲ್ಲ. ಇನ್ನೊಂದು ಪ್ಲ್ಯಾನ್ ಇದೆ, 3 ರಿಂದ 6 ವರ್ಷದ ಒಳಗೆ ನೀವು ಇದರ ಮೇಲೆ ಲೋನನ್ನು ಕೂಡ ತಗೋಬಹುದು. ಎಷ್ಟು ಈಸಿ ಇದೆ.
3 ವರ್ಷದವರೆಗೆ ನಿಮ್ಗೆ ಲೋನ್ ಸಿಗೋದಿಲ್ಲ. 3 to 6 years ಈ ಪೀರಿಯಡಲ್ಲಿ ನೀವು ಲೋನ್ ತಗೋಬಹುದು. ಇದ್ರ ಮೇಲೆ ಲೋನ್ ತಗೋಬಹುದು. ಇನ್ನೂ ಇಂಟ್ರೆಸ್ಟಿಂಗ್ ಏನಂತ ಹೇಳಿದರೆ, ಇದಕ್ಕೆ ಬಡ್ಡಿ ಬರೀ 1% ಮಾತ್ರ. ನೀವು ಬರೀ 1% ಮಾತ್ರ ನಿಮ್ಗೆ ಇದ್ರ ಮೇಲೆ ಬಡ್ಡಿ ಅಷ್ಟೇ ಹಾಕೋದು. 1% ಬಡ್ಡಿಯನ್ನು ಹಾಕ್ಬಿಟ್ಟು ನಿಮಗೆ ಸಾಲಗಳನ್ನು ಕೂಡ ಕೊಡ್ತಾರೆ 3 to 6 years ಬಿಟ್ವೀನಲ್ಲಿ. ಅದನ್ನು ಮತ್ತೆ ನೀವು ವಾಪಸ್ ಕೊಡಬೇಕು. 15 ವರ್ಷ ಮೆಚುರಿಟಿ ಒಳಗಡೆ ಅದನ್ನು ವಾಪಸ್ ಕೊಡಬೇಕು. ಅದನ್ನು ಪೋಸ್ಟ್ ಆಫೀಸರ್ ಹೇಳ್ತಾರೆ ನೀವು ಯಾವಾಗ ಕೊಡಬೇಕು ಅಂತ ಹೇಳ್ಬಿಟ್ಟು. ಜಾಸ್ತಿ ಬಡ್ಡಿ ಕೂಡ ಇರೋದಿಲ್ಲ. ನಂತರ ನನಗೀಗ ಎಮರ್ಜೆನ್ಸಿ ಇದೆ, ಫಾರ್ ಎಕ್ಸಾಂಪಲ್ ಮಗಳಿಗೆ ಮದುವೆ ಮಾಡಬೇಕು, ಇಲ್ಲ ಎಜುಕೇಷನಿಗೆ ಬೇಕು, ಇಲ್ಲ ಹೆಲ್ತ್ ಇಶ್ಯೂಸ್ ಇದೆ, ನನಗೆ ಸ್ವಲ್ಪ ಹಣವನ್ನು ಡ್ರಾ ಮಾಡ್ಕೋಬೇಕು. ಇವಾಗ ಡ್ರಾ ಮಾಡ್ಕೋಬೇಕು. ಏನು ಮಾಡೋದು? 6 ವರ್ಷಗಳ ನಂತರ ಪಾರ್ಷಿಯಲ್ ಅಮೌಂಟನ್ನು ವಿಡ್ರಾ ಮಾಡ್ಕೊಳ್ಳೋಕೆ ಅವಕಾಶ ಇದೆ. 6 ವರ್ಷಗಳ ನಂತರ ಪಾರ್ಷಿಯಲ್ ಅಮೌಂಟನ್ನು ಫುಲ್ ಕೊಡೋದಿಲ್ಲ. ಮತ್ತೆ ಹೇಳ್ತಿದ್ದೀನಿ, ಫುಲ್ ಕೊಟ್ಟು ನಾವು ಹಾಳು ಮಾಡ್ತೀವಿ ಅಂತ ಗೌರ್ಮೆಂಟಿಗೆ ಕೂಡ ಗೊತ್ತು ಅನಿಸುತ್ತೆ. ಪಾರ್ಷಿಯಲಿ ಅಮೌಂಟನ್ನು ಕಂಪನಿ ನಮಗೆ ಸರ್ಕಾರ ಏನು ಮಾಡುತ್ತೆ, ನಮಗೆ ಅದನ್ನು ವಾಪಸ್ ಕೊಡುತ್ತೆ. ಅದು ವಿತ್ ರೀಸನ್ ಕರೆಕ್ಟ್ ಆಗಿದ್ದರೆ ಮಾತ್ರ ಏನು ಮಾಡುತ್ತೆ, ಸರ್ಕಾರ ನಮಗೆ ಅದನ್ನು ವಾಪಸ್ ಕೊಡುತ್ತೆ. ಇದು ದುಡ್ಡು ಹೆಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ, ಕಂಪೌಂಡ್, ನಾನು ಆಗಲೇ ಹೇಳಿದೆ ಕಂಪೌಂಡ್ ಇಂಟ್ರೆಸ್ಟ್, ಚಕ್ರ ಬಡ್ಡಿ ಅಂತ ಹೇಳಿದೆ ನಿಮಗೆ. ಬಡ್ಡಿ ಮೇಲೆ ಬಡ್ಡಿ ಬೆಳೀತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ಗೆ ನೀವು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 5,000 ರೂಪಾಯಿ ಪ್ರತಿ ಮಂತು ನೀವು PPF ಅಲ್ಲಿ ಜಮಾ ಮಾಡ್ತೀರಿ. ನಿಮ್ದೆಲ್ಲ ಕಮಿಟ್ಮೆಂಟ್ಗಳನ್ನು ಕಳೆದುಬಿಟ್ಟು ಉಳಿದ ದುಡ್ಡನ್ನು 5,000 ರೂಪಾಯಿ ಮಿನಿಮಮ್ ನಾನು ಹೇಳೋದು. ಇವಾಗ 500 ರೂಪಾಯಿ ಕೂಡ ಹಾಕ್ಬೋದು. ಒಂದು 5,000 ಆದರೂ ಹಾಕಿದರೆ ನಿಮ್ಗೆ ಎಷ್ಟು ದೊಡ್ಡ ಲಾಭ ಬರುತ್ತೆ ಅಂತ ಹೇಳ್ತೀನಿ ನಾನು. 5,000 ರೂಪಾಯಿ ನೀವು PPF ಅಕೌಂಟಿಗೆ ನೀವು ಹಾಕ್ತೀರಿ. 15 ವರ್ಷಕ್ಕೆ ಎಷ್ಟಾಗುತ್ತೆ ಹೇಳಿ? 9 ಲಕ್ಷ ನಿಮ್ಮ ಕಾಂಟ್ರಿಬ್ಯೂಷನ್ ಆಗುತ್ತೆ. ಕೇಳಿಸ್ಕೊಳ್ಳಿ, 5,000 ಪ್ರತಿ ತಿಂಗಳು ನೀವು ಹಾಕಿದರೆ 15 ವರ್ಷಕ್ಕೆ 9 ಲಕ್ಷ ನಿಮ್ಮ ಕಾಂಟ್ರಿಬ್ಯೂಷನ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ 15 ವರ್ಷದಲ್ಲಿ 9 ಲಕ್ಷ ನಿಮ್ಮ ಅಕೌಂಟಲ್ಲಿ ನಿಮ್ಗೆ ಗೊತ್ತಿರೋದಿಲ್ಲ. ಪ್ರತಿ ತಿಂಗಳು 5,000 ಇಟ್ಕೊಂಡು ಖಾಲಿಯಾಗಿ ಹೋಗುತ್ತೆ. ಇದಕ್ಕೆ ಸರ್ಕಾರ 7.1 ಇಂಟ್ರೆಸ್ಟ್ ಮತ್ತು ಚಕ್ರ ಬಡ್ಡಿಗಳನ್ನು ಸೇರಿಸಿ ನಿಮಗೆ 7,25,000 ಇಂಟ್ರೆಸ್ಟ್ ಬೆಳ್ಕೊಂಡಿರುತ್ತೆ. ಇದಕ್ಕೆ ಅರ್ಥ ಆಯ್ತಾ? ನೀವು ಹಾಕಿದ್ದೆಷ್ಟು? 9 ಲಕ್ಷ ರೂಪಾಯಿ 15 ವರ್ಷಕ್ಕೆ. ಅದಕ್ಕೆ ಕಂಪನಿ 7,25,000 ಬಡ್ಡಿ ಕೊಡುತ್ತೆ. ಎಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದು ಯಾವ ಇದರಲ್ಲೂ ಕೊಡ್ಲಿಕ್ಕೆ ಇನ್ವೆಸ್ಟ್ಮೆಂಟಲ್ಲೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. 7,25,000 ನಿಮಗೆ ಇಂಟ್ರೆಸ್ಟನ್ನು ಕಂಪ್ನಿ ಕೊಡುತ್ತೆ. ಆವಾಗ ನಾವು ಹಾಕಿದ್ದಕ್ಕೆ ಬಡ್ಡಿ ಬರುವ ಪ್ಲ್ಯಾನ್ ಆಗಿರಲಿ. 15 ವರ್ಷಕ್ಕೆ PPF ಮೆಚುರಿಟಿ ಆಗುತ್ತೆ. ಆವಾಗ 16 ನಾವು ಹಾಕಿದ್ದು 9 ಲಕ್ಷ ನಮಗೆ ಕೈಗೆ ಬರೋದು 15 ವರ್ಷ ಆದಾಗ 16,27,000. ಜಸ್ಟ್ ಆಲೋಚನೆ ಮಾಡಿ. ಒಂದು ನಿರ್ಧಾರ ತಗೊಂಡ್ಬಿಟ್ಟು ನಾವು ಒಂದು ಸ್ವಲ್ಪ ಅಮೌಂಟ್ ಹಾಕಿದ್ದಕ್ಕೆ ಡಬಲ್ ಹಣ ನಮ್ಮ ಕೈಗೆ ಬರ್ತಾ ಇದೆ. ಇನ್ನೊಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ. PPF ಇನ್ನೊಂದು, ನೀವು ಬ್ರೌಸರ್ಗೆ ಹೋಗಿ, ಗೂಗಲ್ಗೆ ಹೋಗಿಬಿಟ್ಟು ಬ್ರೌಸ್ ಮಾಡಿ ನೋಡಿ. PPF ಕ್ಯಾಲ್ಕುಲೇಷನ್ ಅಂತ ಕೊಡಿ, ಪೋಸ್ಟ್ ಆಫೀಸ್ PPF ಕ್ಯಾಲ್ಕುಲೇಷನ್ ಅಂತ ಕೊಡಿ. ಅಲ್ಲಿ ಬರುತ್ತೆ ಎಷ್ಟು ರೂಪಾಯಿ ನೀವು 1 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. 50,000, ಓಕೆ, ಇಲ್ಲ 10,000, ಇಲ್ಲ 12,000, ಇಲ್ಲ 1 ಲಕ್ಷ, 1.5 ಲಕ್ಷ. 1 ವರ್ಷಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಹಾಕಿ. ಪೀರಿಯಡ್ ಸೆಲೆಕ್ಟ್ ಮಾಡಿ, 15 ವರ್ಷ ಸೆಲೆಕ್ಟ್ ಮಾಡಿ. ನಿಮ್ಮ ಕ್ಯಾಲ್ಕುಲೇಷನ್ ಇಮಿಡಿಯೇಟಾಗಿ ಬರುತ್ತೆ. ಸೊ ಇದನ್ನೇ ನೀವು 20 ವರ್ಷಕ್ಕೆ ಮಾಡಿದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು 9 ಲಕ್ಷ, ನಿಮಗೆ ಬರೋದು 20 ಲಕ್ಷಕ್ಕಿಂತಲೂ ಜಾಸ್ತಿ ಕೂಡ ಬರುತ್ತೆ. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ ಸರ್. 1,000 ರೂಪಾಯಿ ನಾನು ಪ್ರತಿ ತಿಂಗಳು ನಾನು ಹಾಕ್ತೀನಿ, ಆಗತ್ತೆ ಅಂತ? ಖಂಡಿತ. ನೀವೆಲ್ಲೋ ವೇಸ್ಟ್ ಮಾಡುವಂಥ 1,000 ರೂಪಾಯಿಯನ್ನು ಪ್ರತಿ ತಿಂಗಳು ನಿಮ್ಮ PPF ಅಕೌಂಟಿಗೆ ಹಾಕ್ತಾ ಬನ್ನಿ. 12,000 ಆಗುತ್ತೆ. ಎಷ್ಟಾಗುತ್ತೆ ಹೇಳಿ? 1 ವರ್ಷಕ್ಕೆ 12,000 ಆಗುತ್ತೆ. 15 ವರ್ಷಕ್ಕೆ ಎಷ್ಟಾಯಿತು? 1,80,000. ಎಷ್ಟು? 15 ವರ್ಷಕ್ಕೆ 1,80,000 ಆಯಿತು ನಿಮ್ಮ ಕಾಂಟ್ರಿಬ್ಯೂಷನ್. ಪ್ರತಿ ತಿಂಗಳು 1,000 ಹಾಕಿದ್ದಕ್ಕೆ 15 ವರ್ಷಕ್ಕೆ 1,80,000 ನಿಮ್ಮ ಕಾಂಟ್ರಿಬ್ಯೂಷನ್. ಅದಕ್ಕೆ ಪೋಸ್ಟ್ ಆಫೀಸ್ ಎಷ್ಟು ಕೊಡುತ್ತೆ ಗೊತ್ತಾ? 1,45,457 ರೂಪಾಯಿ ಬಡ್ಡಿ ಕೊಡುತ್ತೆ. ಎಲ್ಲೂ ಸಿಗೋದಿಲ್ಲ. ಎಷ್ಟು? 1,45,457 ರೂಪಾಯಿ ಕೊಡುತ್ತೆ. ನೀವು ಪ್ರತಿ ತಿಂಗಳು 1,000 ಹಾಕಿದರೆ 15 ವರ್ಷ ಆಗಬೇಕಾದ್ರೆ 3,25,457 ಆಗುತ್ತೆ. ಮಕ್ಕಳು ಚಿಕ್ಕದಿರಬೇಕಾದ್ರೆ ಹಾಕೋ ಅದನ್ನಷ್ಟು ಒಂದು ಪ್ಲಾನ್ ಅಂತ ಮಾಡಿಕೊಂಡ್ರೆ ಎಜುಕೇಷನಿಗೆ ಕೂಡ ಆಗ್ಬೋದು, ಮದುವೆದಕ್ಕೂ ಆಗ್ಬೋದು, ಹೆಲ್ತ್ ಇಶ್ಯೂಂತ ಮೇಲೆ ಬಂದಾಗ ಆಗ್ಬೋದು, ಯಾವುದೇ ಒಂದು ನಿಮ್ಮ ಕನಸುಗಳಿಗೆ ಅದು ಯೂಸ್ ಆಗ್ಬೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮೇಯ್ನ್ PPF ಇರುವಂಥದ್ದು ಕ್ಯಾಲ್ಕುಲೇಷನ್. ಬೇರೆ ಎಲ್ಲೂ ಕೂಡ ನಿಮಗೆ ಬೆನಿಫಿಟ್ಗಳು ಸಿಗೋದಿಲ್ಲ. ನಾನು ಆಗಲೇ ಹೇಳಿದೆ, ಇದನ್ನು ದಯವಿಟ್ಟು ಆದಷ್ಟು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಸಿಕ್ಕಾಪಟ್ಟೆ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಗೊತ್ತಿಲ್ಲ. ನಿಮ್ಮ ಹತ್ರ ದುಡ್ಡಿರ್ಬೋದು, ಬಟ್ ಬಡವರ ಹತ್ರ, ಕೂಲಿ ಕಾರ್ಮಿಕರ ಹತ್ರ ತುಂಬ ಜನರಿಗೆ ನಿಮ್ಗೆ ಇದರ ಯೋಜನೆಗಳು ಗೊತ್ತಿರ್ಬೋದು ನಿಮ್ಮ ಹತ್ರ ನಿಮಗೆ, ಬಟ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ನಾನು ಪರ್ಸ್ನಲ್ ಆಗಿ ಮಾತಾಡಿದಾಗಲೇ ಕೇಳಿಸ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ತುಂಬ ಜನಕ್ಕೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಇದು, ಪ್ರತಿಯೊಬ್ಬರೂ ಕೂಡ ಈ ಆಡಿಯೋವನ್ನು
ನಿಮ್ಮ ಸ್ಟೇಟಸ್ನಲ್ಲಿ ಹಾಕಿ, ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ, ಇನ್ನು ಪರ್ಸ್ನಲ್ ಆಗಿ ನೀವು ತುಂಬ ಇಷ್ಟಪಡೋ ಅಕ್ಕಪಕ್ಕದ ಮನೆಯಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅವರಿಗೆಲ್ಲ ಕಳಿಸ್ಕೊಡಿ. ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಇದೇ ಥರದ್ದು ಮತ್ತೆ ಬೇರೆ ಬೇರೆ ಸ್ಕೀಮನ್ನು ನಾಳೆ ಇನ್ನೊಂದು ಪ್ಲ್ಯಾನ್ ಜೊತೆಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿಯವರೆಗೆ ಇದನ್ನು ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಇದನ್ನು ಕಳುಹಿಸಿ. ನೀವು ಕೂಡ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಮುಂದಿನ ಯೋಜನೆಗೆ ಇನ್ನೊಬ್ಬರ ಮುಂದೆ ಕೈ ಚಾಚೋದಕ್ಕಿಂತ ಇವತ್ತಿನ ನಮ್ಮ ಬದುಕನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಇನ್ನೊಂದು ಆಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.